ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಇವಳು ಮುಖ ನೋಡಿದ್ರೇನೆ ದರಿದ್ರ ಸುತ್ತಕೊಳ್ಳುತ್ತೆ. ಇವಳು ಇಂಥವಳು ಅಂತ ಗೊತ್ತಿದ್ರೆ ಇವಳನ್ನ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ. ಮೊದಲು ಅವ್ರನ್ನ ಆಚೆ ಕಳಿಸಿ ಆ ಜಾಗಕ್ಕೆ ಗಂಜಲ ಹಾಕಿ ಶುಭ್ರ ಮಾಡಮ್ಮ. ಹಲೋ ಮೇಡಮ್, ನಾನು ಎಷ್ಟು ಕೂಗಿದ್ರು ನಿಲ್ದಾನೆ ಓಡೋಗ್ಬಿಟ್ರಲ್ಲ. ನಿಂತ್ಕೊಂಡು ನನ್ನ ಜೊತೆ ಮಾತಾಡಿದ್ರೆ ಏನಾಗ್ತಿತ್ತು? ಯಾರು ನೀನು? ನಿನ್ನ ಹೆಸರೇನು? ಎಲ್ಲಿದೆಯಾ ಅಂತ ಗೊತ್ತಾಗ್ದಾನೆ ನಾನು ನೀನು ಒದ್ದಾಡೋ ಹಾಗೆ ಮಾಡಿದ್ಯಾ? ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿನ್ನ ಯಾವಾಗ ನೋಡ್ತೀನೋ ಅನಿಸ್ತಿದೆ. ಮತ್ತೆ ಬೇಗ ಸಿಗ್ತೀಯ ಅಲ್ಲ? ಫಸ್ಟ್ ಲುಕ್ಕಲ್ಲೇ ನನ್ನ ಇಂಪ್ರೆಸ್ ಮಾಡಿದ ಮೊದಲನೇ ಹುಡುಗಿ ನೀನು. ಮಾತಾಡ್ಸೋಕೆ ಆಗ್ಲಿಲ್ವಲ್ಲ. ನೀನು ಯಾರು, ಎಲ್ಲಿದೀಯಾ, ಮತ್ತೆ ನೀನು ನನಗೆ ಯಾವಾಗ ಸಿಗ್ತೀಯಾ? ಹೇ ಕಳ್ಳ, ಯಾರದು? ಎಲ್ಲಿ ಯಾರು? ಯಾರು ಬರ್ತಾರೆ? ಯಾರು ಇಲ್ಲಪ್ಪ. ಹಲೋ ಬ್ರದರ್, ನಾನು ನಿನ್ ರೂಮ್ ಒಳಗಡೆ ಯಾರಿದ್ದಾರೆ ಅಂತ ಕೇಳಲಿಲ್ಲ, ಹಾರ್ಟ್ ಒಳಗಡೆ ಯಾರಿದ್ದಾರೆ ಅಂತ ಕೇಳಿದ್ದು. ಹಾರ್ಟಾ? ಏನ್ ಜೋಕ್ ಮಾಡ್ತಿದ್ಯಾ? ಹಾಗೆಲ್ಲ ಏನಿಲ್ಲ. ಸುಮ್ಮನೆ ಹೇಳ್ಬೇಡಿ ಸರ್. ತಾವು ಲ್ಯಾಪ್ಟಾಪ್ ನೋಡ್ಕೊಂಡು ಪ್ರಪಂಚನೇ ಮರ್ತು ಕೂತಿದ್ರಲ್ಲ, ಅದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ. ನೋಡ್ಬಿಟ್ಲಾ? ಇವ್ರ ಕೈಲಿ ಸಿಕ್ಬೀಳೋದು ಒಂದೇ, ನ್ಯೂಸ್ ಚಾನೆಲ್ ಅವ್ರ ಕೈಲಿ ಸಿಕ್ಬೀಳೋದು ಒಂದೇ. ಹಲೋ, ಮತ್ತಿನ್ನೇನು ಸುಳ್ಳು ಹೇಳಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ನಿಜ ಹೇಳು, ಯಾರವಳು? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ, ನಾನು ಬೇರೆ ಏನೋ ನೋಡ್ತಾ ಇದ್ದೆ. ಬ್ರದರ್, ಸುಳ್ಳು ಹೇಳ್ಬೇಡಿ. ತಾವಿಷ್ಟೊಂದು ಒದ್ದಾಡ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಏನು ಲವ್ವಾ? ಹಾಗೆಲ್ಲ ಏನಿಲ್ಲ, ನೀನ್ ಸುಮ್ಮನೆ ಹೋಗು. ಹೌದಾ? ಏನಿಲ್ವಾ? ಲ್ಯಾಪ್ಟಾಪ್ ತೋರ್ಸ ಹೋಗ್ತೀನಿ. ನಾನು ತೋರ್ಸಲ್ಲ, ನೀನ್ ಹೋಗು. ಸರಿ ಬಿಡು, ಅಮ್ಮನ ಹತ್ರ ಹೋಗಿ ಫಿಟ್ಟಿಂಗ್ ಇಟ್ರೆ ಅತ್ತಾನಾಗೇ ಹೊರಗೆ ಬರುತ್ತೆ. ಅಮ್ಮ, ಬೇಡ ಬೇಡ, ಸುಮ್ಮನೆ ಇರೆ. ಬಿಡು, ನೀನ್ ಹೇಳಲ್ಲ ತಾನೆ ಅಮ್ಮ. ಈ ಸುಮ್ಮನೆ ಇರೆ. ಸರಿ ಸರಿ, ಹೇಳು, ಯಾರವಳು? ಹೇಳ್ತೀನಿ ತಡಿ. ನೀನು ಗೆಸ್ ಮಾಡಿದ್ರಲ್ಲಿ ಸ್ವಲ್ಪ ರೈಟು, ಸ್ವಲ್ಪ ರೈಟ್ ಅಲ್ಲ. ಅದು ನನಗೊಂದು ಹುಡುಗಿ ಇಷ್ಟ ಆಗಿರೋದು ನಿಜ, ಆದರೆ ಅವಳು ಯಾರು ಅಂತ ಗೊತ್ತಿಲ್ಲ. ಪ್ಲೀಸ್ ಈಗಲೇ ಫಿಟ್ಟಿಂಗ್ ಇಟ್ಟೆಲ್ಲ ಹಾಳು ಮಾಡಬೇಡ. ಹಾಳು ಮಾಡಬಾರ್ದು ತಾನೆ? ಸರಿ, ಏನು ಕೊಡಿಸ್ತೀಯಾ? ಏಯ್, ಇದಕ್ಕೆಲ್ಲ ಏನು ಕೊಡಬೇಕು? ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನೀನು ಯಾವ ಮೇಲಾದರೂ ತಿಳ್ಕೊ. ಈ ವಿಷಯ ಅಮ್ಮನ್ ಗೊತ್ತಾಗಬಾರ್ದು ಅಂದ್ರೆ ನನಗೆ ಹೊಸ ಮೊಬೈಲ್ ಕೊಡಿಸ್ಬೇಕು. ಏನು ಕೊಡ್ಸಲ್ವಾ? ಅಮ್ಮಂಗೆ ಹೇಳ. ಓಕೆ, ಡನ್. ಸರಿ ಆಗಿದೆ, ಯಾಕೆ ಲೇಟ್ ಮಾಡ್ತಿದ್ಯಾ? ಬಾ. ಅದಿತಿ, ನೀ ಇಷ್ಟಕ್ಕೆ ಭಯ ಪಡ್ಕೊಂಡ್ರೆ ಹೇಗೆ?
ಆ ಥರ ಎಲ್ಲ ಏನೂ ಆಗಲ್ಲ, ನಾನಿದ್ದೀನಿ, ಧೈರ್ಯವಾಗಿದ್ದೀನಿ. ಅಲ್ವೋ, ಇದ್ದಕ್ಕಿದ್ದ ಹಾಗೆ ಅವ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅಂದರೆ ಭಯ ಪಡದೇ ಇರ್ತಾಳ. ಪಾಪ, ಈಗಾಗಲೇ ಆ ನರಕನ ನೋಡಿ ಬಂದಿದ್ದಾಳೆ. ಅಮ್ಮ, ಅವ್ನು ಬರೀ ನನ್ನ ಫಾಲೋ ಮಾಡಿದರೆ ನನಗಷ್ಟು ಭಯ ಆಗ್ತಿರ್ಲಿಲ್ಲ. ಆದರೆ ನಾನು ಎಲ್ಲೇ ಹೋದರೂ ಅವ್ನು ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ. ಅದಕ್ಕೆ ನನಗೆ ತುಂಬ ಭಯ ಆಯಿತು. ಸರಿ ಅದಿತಿ, ಅವ್ನು ನಿನ್ನನ್ನು ಮತ್ತೆ ಏನಾದರೂ ಫಾಲೋ ಮಾಡಿದ್ರೆ ನಂಗೊಂದು ಫೋನ್ ಮಾಡು. ನಾ ಎಲ್ಲೇ ಇದ್ರೂ ಬರ್ತೀನಿ. ಓಹ್ ಸಾರಿ ಅದಿತಿ, ನಿನ್ನ ಹತ್ರ ಫೋನ್ ಇಲ್ಲ ಅಲ್ವಾ? ಒಂದು ಕೆಲಸ ಮಾಡು, ನನ್ನ ಜೊತೆ ಬಾ, ಫೋನ್ ಕೊಡಿಸ್ತೀನಿ. ಪರವಾಗಿಲ್ಲ, ಬೇಡ ಬಿಡಪ್ಪ. ಸದ್ಯಕ್ಕೆ ಇವಳು ಒಂದೆರಡು ದಿನ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ಯಾವ ತೊಂದರೆನೂ ಆಗಲ್ಲ. ಮೊಬೈಲ್ನ ಆಮೇಲೆ ತಗೊಂಡ್ರೆ ಆಯಿತು. ಲಕ್ಷ್ಮಿ, ಮನೇಲಿದ್ರೆ ಫೋನ್ ಬೇಡ ಅಂತನಾ? ಅಕಸ್ಮಾತ್ ಮನೇಲೇ ಏನೋ ಸಮಸ್ಯೆ ಆಯ್ತಪ್ಪ, ಆಗ ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ, ಯಾರ ಹತ್ರ ಹೇಳ್ತಾಳೆ? ಅದಕ್ಕಾದ್ರೂ ಒಂದು ಫೋನ್ ಬೇಡವಾ? ನೀನು ಯಾಕೆ ಬೇಡ ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಿತಿ ನಮ್ಮನೆ ಹುಡುಗಿಯಾಗಿದ್ರೆ ಅವಳಿಗೆ ಫೋನ್ ಕೊಡಿಸ್ತಾ ಇರ್ಲಿಲ್ವ ನಾವು? ಇನ್ನೇನು ಹೇಳ್ಬೇಡ ವಿಷ್ಣು, ಅದಿತಿನ ಕರ್ಕೊಂಡು ಹೋಗಿ ಒಳ್ಳೆ ಫೋನ್ ಕೊಡ್ಸಿ. ಅಮ್ಮ ಹೇಳಿದ್ಮೇಲೆ ಮುಗೀತು, ನೋ ಅನ್ನೋ ಮಾತೇ ಇಲ್ಲ. ಬಾ ಅದಿತಿ. ಅದಿತಿ, ಹೋಗ್ಬಾ. ಹೇಳು ಲಕ್ಷ್ಮಿ. ತನು, ಇವತ್ತು ನನ್ನ ಕೈಲಿ ಖರ್ಚು ಮಾಡ್ತಿದ್ದು ಸಾಕು, ಮನೆಗೆ ಹೋಗೋಣ. ಹಲೋ ಬ್ರದರ್, ಡೈಲಿ ಕೇಳಿದ್ರೆ ಕೊಡಿಸ್ತಿದ್ಯಾ? ಇಲ್ಲ ತಾನೇ? ಏನೋ ಬೈ ಮಿಸ್ ಆಗಿ ನನ್ನ ಕೈಗೆ ಸಿಕ್ಬಿದ್ದಿದ್ಯಾ? ಇಂಥ ಚಾನ್ಸ್ ಮಿಸ್ ಮಾಡ್ಕೋತೀನಾ? ದಿಸ್ ಇಸ್ ಟೂ ಮಚ್ ತನು. ನೀನು ಹೀಗೆ ನನ್ನ ಗೋಳಾಡ್ಸಿದ್ರೆ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ. ಬಿಟ್ಟು ಹೋಗು. ಈಗ ತಾನೇ ಸ್ಟಾರ್ಟ್ ಆಗ್ತಿರೋ ನಿನ್ ಲವ್ ಸ್ಟೋರಿ ಮೂವ್ ಆಗೋಕ್ ಮುಂಚೆನೆ ಮುಗ್ದೋಗುತ್ತೆ. ಅಮ್ಮ ತಾಯಿ, ನನ್ನ ಪ್ರಾಣ ತಿನ್ಬೇಡ. ನಿನಗೇನು ಬೇಕೋ ತಗೋ, ಆದ್ರೆ ಇವತ್ತೇ ಲಾಸ್ಟ್. ಮತ್ತೇನು ಕೇಳಬಾರ್ದು. ನನ್ ಮುದ್ದು ಅಣ್ಣ, ಇವತ್ತಿಗೆ ಒಂದ್ ಮೊಬೈಲ್ ಕೊಡ್ಸಿ ಸಾಕು, ಇನ್ನೇನು ಕೇಳಲ್ಲ. ಒಂದೇನು 2 ಮೊಬೈಲ್ ಬೇಕಾದ್ರೆ ತಗೋ, ಆದ್ರೆ ಇವತ್ತೇ ಲಾಸ್ಟ್. ಅಷ್ಟು ಸುಲಭವಾಗಿ ಬಿಟ್ಬಿಡೋಕ್ಕಾಗತ್ತಾ ಬ್ರದರ್? ಇಷ್ಟಕ್ಕೆ ಮುಗೀತು ಅನ್ಕೋಬೇಡ. ನಂಗೆ ಯಾವಾಗ ಏನೇನು ತಗೋಬೇಕನ್ಸುತ್ತೋ, ನನ್ಗೆ ಯಾವಾಗ ಎಲ್ಲಿ ಹೋಗ್ಬೇಕನ್ಸುತ್ತೋ ಅಲ್ಲಿಗೆಲ್ಲ ನೀನೇ ಕರ್ಕೊಂಡು ಹೋಗ್ಬೇಕು. ಕೊಡಿಸ್ಲಿಲ್ಲ ಅಂದ್ರೆ ಅಮ್ಮನಿಗೆ ವಿಷಯ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತಂತ ನಾನೇನ್ ಹೇಳ್ಬೇಕಿಲ್ಲ. ಏನೇ ಸಿಕ್ಕಾಕೊಂಡೆ ಅಂತ ಕಾಡಿಸ್ತಿದ್ಯಾ? ಬ್ರದರ್, ನಾನಿನ್ನ ಕಾಡಿಸ್ತಿಲ್ಲ. ನಿನ್ ಲವ್ ವ್ಯಾಲ್ಯೂ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದೀನಿ. ಆಯ್ತು, ಬಾರಮ್ಮ.
ಅಣ್ಣ ಅದು ಅಮ್ಮನ ತಮ್ಮ ವಿಷ್ಣು ಅಲ್ವಾ? ಹಾಂ ಹೌದು. ಅವನ ಜೊತೆ ಯಾವುದೋ ಹುಡುಗಿ ಇದ್ದಾಳಲ್ಲ, ಮೋಸ್ಟ್ಲಿ ಅವ್ನ್ ಲವ್ವರ್ ಅನ್ಸುತ್ತೆ. ನಾನು ಒಂದು ಹುಡುಗನ ಜೊತೆ ಒಂದು ಹುಡುಗಿ ಇದ್ರೆ ಅವ್ರು ಲವರೇ ಆಗಿರ್ಬೇಕಾ? ಬೇರೆ ಯಾರೋ ಆಗಿರ್ಬೋದು. ಹಂಗಿದ್ರೆ ಅವ್ರು ಯಾರು? ಯಾರಿಗೊತ್ತು, ಬಾ ಹೋಗೋಣ. ಲಕ್ಷ್ಮಿ, ಏನಪ್ಪಾಜಿ, ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ, ತಗೋ ಇದನ್ನ. ಏನಿದು? ಇದು ಆಯುರ್ವೇದಿಕ್ ತೈಲ. ನಾನು ನಿನಗೆ ಹೇಳಿದ್ನಲ್ಲ, ಇವತ್ತು ರಾತ್ರಿ ರಾಘವ್ ಕಾಲುಗಳಿಗೆ ಇದನ್ನೆಲ್ಲ ಹಚ್ಚಿ ನಾನು ಹೇಳ್ದಾಗ ಮಾಡಮ್ಮ. ಹೇಳಿ ಅಪ್ಪಾಜಿ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಸರಿ ಅಪ್ಪಾಜಿ, ನೀವು ಹೇಳ್ದಾಗೆ ಮಾಡ್ತೀನಿ. ತಗೊಮ್ಮ, ಹೋಗಿ ಬರ್ತೀನಿ. ಹೋಗಮ್ಮ. ವಿಷ್ಣು ಜೊತೆ ಅವಳು ಯಾಕೆ ಮಾರ್ಕೆಟಿಗೆ ಬಂದಿದ್ಲು? ನನಗೆ ಗೊತ್ತಿರೋ ಹಾಗೆ ವಿಷ್ಣುಗೆ ಈ ರಿಲೇಷನ್ ಅಂತ ಯಾರೂ ಇಲ್ಲ. ಅಂದರೆ ಅವರಿಬ್ಬರ ಮಧ್ಯ ಖಂಡಿತ ರಿಲೇಷನ್ಶಿಪ್ ಇಲ್ಲ. ಒಂದು ವೇಳೆ ಅವ್ರೇನಾದರೂ ಫ್ರೆಂಡ್ಸ್ ಆಗಿರ್ಬೋದಾ? ಫ್ರೆಂಡ್ಸ್ ಆದರೆ ಮಾರ್ಕೆಟಿಗೆ ಯಾಕೆ ಕರ್ಕೊಂಡು ಬರ್ತಾನೆ? ಅಂದರೆ ವಿಷ್ಣು ಆ ಹುಡುಗಿನ ಲವ್ ಮಾಡ್ತಿರ್ಬೋದಾ? ಇಲ್ಲ, ಅದು ಹೇಗೆ ಸಾಧ್ಯ? ಒಂದು ಹುಡುಗಿ ಒಟ್ಟಿಗೆ ಇದ್ದರೆ ಅವ್ರ ಲವರ್ಸೇನಾ? ಇಲ್ಲ ಅಂತ ಹೇಗೆ ತಾನೇ ಹೇಳೋದಕ್ಕೆ ಸಾಧ್ಯ? ಇದನ್ನು ಹೇಗೆ ತಿಳ್ಕೊಳ್ಳೋದು?
एका भाषा भूतकारुण्यरूपा एकं लक्ष्यं सामरस्यं समेषा एकं सर्वं चित्तमानन्दपूर्णम् ದೇವರೇ, ಲಕ್ಷ್ಮಿ ಜೀವನದಲ್ಲಿ ಯಾಕೆ ಈ ರೀತಿ ಆಟ ಆಡ್ತಾ ಇದೆಯಾ? ಒಳ್ಳೆಯವರು ಕಷ್ಟ ಕೊಡೋದು ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ನಿನ್ನ ಲೆಕ್ಕಾಚಾರದ ಪ್ರಕಾರ ಲಕ್ಷ್ಮಿ ಜೀವನದಲ್ಲಿ ಏನೂ ಆಗಬಾರ್ದು. ಹಾಗೇನಾದರೂ ಆದರೆ ಭಕ್ತಿಗೆ ಬೆಲೆನೇ ಇರಲ್ಲ. ಮಾವ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಯಾಕೋ ಕೂಗಾಡ್ತಾ ಇದ್ರಿ? ಆ ದೇವ್ರ ಹತ್ರ ಸರಿ ತಪ್ಪುಗಳನ್ನ ಪ್ರಶ್ನೆ ಮಾಡ್ತಿದ್ನಮ್ಮ. ನ್ಯಾಯ, ನೀತಿ, ಧರ್ಮ ಅನ್ನೋದು ಮನುಷ್ಯ ಮಾತ್ರ ಅಲ್ಲ, ಆ ದೇವರು ಮರೆತುಬಿಟ್ಟಿದ್ದಾನೆ. ಯಾಕೆ ಮಾವ, ಏನಾಯ್ತು? ಲಕ್ಷ್ಮಿ ಜಾತಕ ನೋಡ್ದಮ್ಮ, ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಯಾಕೆ ಮಾವ, ಲಕ್ಷ್ಮಿಗೆ ಅವಳ ಮನೆಯವ್ರು ಸಿಗಲ್ವಾ? ಸಿಗ್ತಾರೆ ಜಾನಕಿ, ಅವ್ರ ಮನೆಯವರೆಲ್ಲ ಆದಷ್ಟು ಬೇಗ ಸಿಗ್ತಾರೆ. ಇದು ಸಂತೋಷ ಪಡೋ ವಿಷಯ ಅಲ್ವಾ ಮಾವ? ಇದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಆದ್ರೆ ಏನ್ ಮಾವ? ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏನಾಯ್ತು ಅಂತ ಹೇಳಿ ಮಾವ. ಇದನ್ನೇ ನಮ್ಮ ವಿಧಿ ಆಟ ಅಂತ ಹೇಳೋದು. ಲಕ್ಷ್ಮಿ ಮನೆಯವರೆಲ್ಲ ಸಿಕ್ಕಿ ಅವಳು ಸಂತೋಷವಾಗಿರೋ ಸಂದರ್ಭದಲ್ಲಿ ಅವಳ ಕುಟುಂಬದಲ್ಲಿ ಒಂದು ಸಾವಾಗುತ್ತೆ. ಏನ್ ಹೇಳ್ತಿದ್ರ ಮಾವ? ನೀವ್ ಹೇಳ್ತಿರೋದು ಸತ್ಯನಾ? ಹೌದು ಜಾನಕಿ, ಇದನ್ನ ನಾನು ಹೇಳ್ತಾ ಇಲ್ಲ, ಲಕ್ಷ್ಮಿ ಜಾತಕ ಹೇಳ್ತಾ ಇದೆ. ಅವರ ಕುಟುಂಬದವ್ರನ್ನೆಲ್ಲ ಒಂದು ಮಾಡಿ ಒಂದು ಕಡೆ ಸಂತೋಷ ಕೊಟ್ಟು ಅದೇ ಕುಟುಂಬದಿಂದ ಒಬ್ಬರನ್ನ ಶಾಶ್ವತವಾಗಿ ದೂರ ಮಾಡಿ ದುಃಖ ಕೊಡಬೇಕು ಅಂತ ಆ ದೇವರು ನಿರ್ಧಾರ ಮಾಡಿದಾನಮ್ಮ. ಮಾವ, ಲಕ್ಷ್ಮಿ ಒಳ್ಳೆತನಕ್ಕೆ ಆ ದೇವರು ಕೊಡ್ತಿರೋ ಪ್ರತಿಫಲ ಇದೆನಾ? ಇಲ್ಲ ಮಾವ, ಇಲ್ಲ, ಹಾಗಾಗ್ಬಾರ್ದು ಮಾವ. ಇಷ್ಟು ದಿನ ಲಕ್ಷ್ಮಿ ಪಟ್ಟ ನೋವು ಸಾಕು ಮಾವ. ಆ ದೇವ್ರು ಯಾಕೆ ಇನ್ನೂ ಅವಳನ್ನು ಪರೀಕ್ಷಿಸ್ತಿದ್ದಾರೆ ಮಾವ? ಇದಕ್ಕೇನು ಪರಿಹಾರನೇ ಇಲ್ವಾ? ದೈವ ಸಂಕಲ್ಪಕ್ಕೆ ಯಾವ ಪರಿಹಾರನೂ ಇಲ್ಲಮ್ಮ. ನಾವು ಏನೇ ಪರಿಹಾರ ಮಾಡಿದ್ರು ಕೇವಲ ನಮ್ಮ ಮನಃಶಾಂತಿಗೆ ಮಾಡ್ಕೋಬೇಕು ಅಷ್ಟೇ. ದೈವ ನಿರ್ಣಯನ ಮೀರಿ ನಡೆಯೋ ಶಕ್ತಿ ಯಾರಿಗೂ ಇಲ್ಲಮ್ಮ. ಅವಳನ್ನ, ಅವಳ ಕುಟುಂಬನ ಆ ದೇವರೇ ಕಾಪಾಡಬೇಕು.
ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿ ದೈವ ಭಕ್ತಿನೇ ಅವಳನ್ನ ಅವಳ ಕುಟುಂಬನ ಕಾಪಾಡಬೇಕು. ಇದೊಂದು ಗಂಡಾಂತರನ ಅವಳು ದಾಟ್ಬಿಟ್ರೆ ಮುಂದೆ ಅವಳ ಜೀವನದಲ್ಲಿ ಬರೋದೆಲ್ಲ ಒಳ್ಳೆ ದಿನಗಳೇ. ಆ ದೇವರೇ ಅವಳನ್ನ ಕಾಪಾಡಬೇಕು. ಅಯ್ಯೋ ಭಗವಂತ, ಲಕ್ಷ್ಮಿ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಗೋಸ್ಕರ ಆದರೂ ಅವಳ ಸಂಸಾರಕ್ಕೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಪ್ಪ.